ಹಾಯ್, ಹೌ ಟು ಇನ್ಕ್ರೀಸ್ ಹೈಟ್ 3 to 6 inches. ಇದು ಸಾಧ್ಯನಾ? ತುಂಬಾನೇ ಯೂಟ್ಯೂಬ್ ತಮ್ಲೈನ್ ನಲ್ಲಿ ನೋಡಿರ್ತೀರಾ. ಈ ವಿಡಿಯೋನ ಪೂರ್ತಿ ನೋಡಿ, ನಾನು ಪೂರ್ತಿ ಡೀಟೇಲ್ಸ್ ನ ಕೊಡ್ತೀನಿ. ಯಾಕಂದ್ರೆ ಇದನ್ನ ನಾನು ಯಾವುದೋ ಒಂದು ಗೂಗಲ್ ನೋಡ್ಕೊಂಡು ಬಂದು ಹೇಳ್ತಾ ಇಲ್ಲ, ನನ್ನ ಒಂದು 10 years ಎಕ್ಸ್ಪೀರಿಯನ್ಸ್ ಏನಿದೆಯೋ ಅದು ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಒಂದು ಎಂಗೇಜ್ ಬಂದಾದ್ಮೇಲೆ ನಾನು ಹೈಟ್ ತುಂಬಾ ಕಮ್ಮಿ ಇದ್ದೀನಿ. ಆಕ್ಚುಲಿ ನಾನು ಹೋದಾಗ ನಾನು ಸಿನಿಮಾ ಫೀಲ್ಡ್ ಅಲ್ಲಿ ಇರೋದ್ರಿಂದ ಅಲ್ಲೆಲ್ಲ 6 feet ಈ ತರ ಇದ್ರೇನೆ ಒಂದು ವ್ಯಾಲ್ಯೂ ಅನ್ನೋ ತರ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ನನಗೂ ಅನ್ಸ್ತಾ ಇತ್ತು, ನಾನು ಹೈಟ್ ಆಗ್ಬೇಕು ಹಾಗೆ ಹೀಗೆ ಅನ್ಬಿಟ್ಟು. ನಾನು ಆ ಸಂದರ್ಭದಲ್ಲಿ ಸೇಮ್ ಯೂಟ್ಯೂಬ್ ನಲ್ಲಿ ಗೂಗಲ್ ನಲ್ಲಿ ಎಲ್ಲಾ ರೀತಿ ನೋಡಿ ತುಂಬಾ ಒಂದು ಸಪ್ಲಿಮೆಂಟ್ಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿ ತುಂಬಾ ಮೋಸ ಹೋಗಿದ್ದೀನಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಕೊನೆಗೆ ನಾನು ಸಕ್ಸಸ್ ಕೂಡ ಆಗಿದ್ದೀನಿ ನನ್ನ ಹೈಟ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಲ್ಲಿ. ಅದು 1 ಇಂಚು 1.5 ಇಂಚು ಅಂದ್ರೆ ಸುಮಾರು 4 ಸೆಂಟಿಮೀಟರ್ಸ್ ನಷ್ಟು ನನ್ನ ಹೈಟ್ ಇನ್ಕ್ರೀಸ್ ಆಯ್ತು. 170 ಇಂದ 174 ಸೆಂಟಿಮೀಟರ್ ಇನ್ಕ್ರೀಸ್ ಆಗಿದೆ. ಸೊ ಫಸ್ಟ್ ನಿಮ್ಮ ಹೈಟ್ ನಿಮ್ಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಜೆನೆಟಿಕ್ಸ್, ಸಂಪೂರ್ಣವಾಗಿ ನಿಮ್ಮ ಜೆನೆಟಿಕ್ಸ್ ಮೇಲೆ ಇರುತ್ತೆ ಆಲ್ಮೋಸ್ಟ್ 90%. ಸೊ ನಿಮ್ಮ ತಂದೆ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಆಗಿರ್ಬೋದು, ಸೊ ಅವ್ರಿಬ್ರಲ್ಲಿ ಯಾರಾದ್ರೂ ಸ್ವಲ್ಪ ಹೈಟ್ ಇದ್ದಾರೆ ಅಂತ ಅಂದ್ರೆ ನಿಮ್ಗೆ ಚಾನ್ಸಸ್ ಇದೆ. ಇಲ್ಲ ಇನ್ನೂ ಕೆಲವು ಸಂದರ್ಭದಲ್ಲಿ ತಂದೆ ತಾಯಿ ಇಬ್ರು ಹೈಟ್ ಕಮ್ಮಿ ಇದ್ರೂ ಅವ್ರ ತಂದೆ ತಾಯಿ ಅಂದ್ರೆ ನಿಮ್ಮ ತಾತ, ಅಜ್ಜ, ಅಜ್ಜಿ ಈ ತರ ಒಂದು ಏನಿರ್ತಾರೋ ಅವ್ರೇನಾದ್ರು ಹೈಟ್ ಇದ್ರೆ ಅವ್ರ ಜೆನೆಟಿಕ್ಸ್ ಇಂದ ನೀವು ಹೈಟ್ ಆಗುವಂತ ಚಾನ್ಸಸ್ ಇದೆ. ಸೊ ಈ ಜೆನೆಟಿಕ್ಸ್ ನ ಚೇಂಜ್ ಮಾಡೋದು ಅಷ್ಟು ಈಸಿ ಇಲ್ಲ. ನೀವೇನಾದ್ರೂ ಆತರ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ನೀವು ಚಿಕ್ಕ ವಯಸ್ಸಿಂದನೇ ಸ್ಪೋರ್ಟ್ಸ್, ಸ್ವಿಮ್ಮಿಂಗು, ಸೈಕ್ಲಿಂಗು ಈ ತರ ಎಲ್ಲ ಮಾಡ್ಕೊಂಡು ಬಂದಿದ್ದಿದ್ರೆ ನಿಮ್ಗೆ ಹೈಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರ್ತಾ ಇತ್ತು. ಸೊ ಇವಾಗ ಜೆನೆಟಿಕ್ಸ್ ಸರಿಯಾಗಿ ಇಲ್ದೇ ಇರೋದ್ರಿಂದ ನಿಮ್ಗೆ ಹೈಟ್ ಇಲ್ಲ ಅನ್ನೋದಾದ್ರೆ ನಿಮ್ ಏಜ್ ಏನು ಅಂತ ಒಂದು ನೋಡೋಣ. ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು 16 years ಇದ್ದೀರಾ, ಪ್ರೆಸೆಂಟ್ ಇನ್ನು 16 years ಇದ್ದೀರಾ ಅಂತ ಅಂದ್ರೆ ನೀವು ಏನು ಒಂದು ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತೆ ಇನ್ನು ಏನೇನು ವಿಟಮಿನ್ಸ್ ಬೇಕೋ ಅದನ್ನೆಲ್ಲ ಟೈಮ್ ಟು ಟೈಮ್ ತುಂಬಾ ಚೆನ್ನಾಗಿ ತಗೊಂಡು ಒಳ್ಳೆ ಒಂದು ವರ್ಕೌಟ್ಸ್ ಮತ್ತೆ ಸೈಕ್ಲಿಂಗು, ಸ್ವಿಮ್ಮಿಂಗು ಇದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರೆ ನೀವು ಒಂದು 18 years ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮ್ಗೆ ಒಳ್ಳೆ ಹೈಟ್ ಸಿಗುತ್ತೆ. ಸೊ ನಿಮ್ಗೆ ಹೈಟ್ ಇನ್ಕ್ರೀಸ್ ಆಗಿಲ್ಲ. ಸೊ ಬೇರೆ ಯಾವ್ದಾದ್ರು ಮೆಥಡ್ಸ್ ಇದೆ ಅಂತ ನೋಡೋದಾದ್ರೆ ಸರ್ಜರಿ ಮಾಡಿ ನಿಮ್ಮ ಹೈಟ್ ನ ಇನ್ಕ್ರೀಸ್ ಮಾಡುವಂತದ್ದು. ಸೊ ಇದು ಇಂಡಿಯಾದಲ್ಲಿ ಅಷ್ಟು ಫೇಮಸ್ ಇಲ್ಲ, ಫಾರಿನ್ ಕಂಟ್ರೀಸ್ ನಲ್ಲಿ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ನಿಮ್ ನೀಸ್ ಇದೆಯಲ್ಲ, ಅಂದ್ರೆ ಮಂಡಿಯಿಂದ ಕೆಳಗಡೆ ಆ ಪಾರ್ಟ್ ನಲ್ಲಿ 2 ಕಾಲ್ಗಳನ್ನ ಕಟ್ ಮಾಡ್ತಾರೆ. 2 ಕಾಲ್ಗಳನ್ನ ಕಟ್ ಮಾಡಿ ಅಲ್ಲಿಗೆ ಒಂದು ರಾಡ್ ನ ಫಿಕ್ಸ್ ಮಾಡ್ತಾರೆ. ಸೊ ಒಂದು 3 months ನೀವು ಬೆಡ್ ರೆಸ್ಟ್ ನಲ್ಲೇ ಇರ್ಬೇಕಾಗುತ್ತೆ. ಆ ಒಂದು ಏನ್ ಸ್ಪೇಸ್ ಬಿಟ್ಟಿರ್ತಾರಲ್ಲ ಇನ್ಕ್ರೀಸ್ ಮಾಡಿ ಆ ಜಾಗದಲ್ಲಿ ನಿಮ್ಗೆ ಬೋನ್ಸ್ ಬೆಳೆಯುತ್ತೆ, ಡೆವಲಪ್ ಆಗುತ್ತೆ. ಸೊ ಇದರಿಂದ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ, ಒಂದು ಬೋನ್ಸ್ ನ ಕಟ್ ಮಾಡಿ ಇಲ್ದೇರ ಬೋನ್ಸ್ ನ ಕಟ್ ಮಾಡಿ ವೀಕ್ ಮಾಡ್ಕೊಳ್ಳೋದು ಒಂದ್ ಕಡೆ ಆದ್ರೆ, ಇನ್ನೊಂದು ನಿಮ್ಮ ಕಾಲಿನ ಒಂದು ಉದ್ದ ಏನಿದೆ ಅದು ಮಾತ್ರ ಜಾಸ್ತಿ ಆಗುತ್ತೆ. ಬಟ್ ಅಪ್ಪರ್ ಬಾಡಿ ಏನಿರುತ್ತೆ ಅದು ಸೇಮ್ ಇರುತ್ತೆ, ಕಾಲ್ ಮಾತ್ರ ಉದ್ದ ಇರುತ್ತೆ, ಅದೊಂಥರ ಚೆನ್ನಾಗಿರಲ್ಲ. ಸೊ ಈ ಮೆಥಡ್ ನ ಬಿಟ್ರೆ ನೀವು ತುಂಬಾ ಜನ ಮೋಸ ಹೋಗೋ ಮೆಥಡ್ ಏನು ಅಂದ್ರೆ, ನಾನು ತುಂಬಾ ಮೋಸ ಹೋಗಿದ್ದೀನಿ. ಸಪ್ಲಿಮೆಂಟ್ಸ್, ನಾನು ಅವಾಗ ಒಂದು 18-19 ವರ್ಷ, ಅವಾಗ ಸಾಮಾನ್ಯವಾಗಿ ನೋಡಿರ್ತೀರಾ ಆಟೋ ಇಂದ ಎಲ್ಲ ಒಂದು ಪೋಸ್ಟರ್ ನೋಡಿರ್ತೀರಾ, ಹೈಟ್ ಇನ್ಕ್ರೀಸ್, ಎತ್ತರ ಬೆಳಿಬೇಕೆ 3 ರಿಂದ 6 ಇಂಚು, ಸೊ ನಮ್ ಪ್ರಾಡಕ್ಟ್ ತಗೊಳ್ಳಿ ಅನ್ಬಿಟ್ಟು. ಸೊ ಆ ಪ್ರಾಡಕ್ಟ್ ಎಲ್ಲ ಸಾಮಾನ್ಯವಾಗಿ ಮುಂಬೈ ಬೇಸ್ಡ್, ಡೆಲ್ಲಿ ಬೇಸ್ಡ್ ಇರ್ತಾ ಇತ್ತು. ಸೊ ಅವ್ರು ಕನ್ನಡನೂ ಮಾತಾಡ್ತಾ ಇರ್ಲಿಲ್ಲ. ನಾನು ತರಿಸ್ಕೊಂಡಿದ್ದೀನಿ ಒಂದು 6,000 ರೂಪಾಯಿ ಕೊಟ್ಟು, ಮನಿ ಬ್ಯಾಕ್ ಗ್ಯಾರಂಟಿ ಅಂತ ಸಹ ಹೇಳಿದ್ರು. ಬಟ್ ಮನಿ ಬ್ಯಾಕ್ ಯಾರತ್ರ ಹೋಗಿ ಕೇಳೋಣ? ನಾನು ಒಂದು 4-5 ತಿಂಗಳು ಯೂಸ್ ಮಾಡಿದೆ, ಕ್ಯಾಪ್ಸಸ್ ಎಲ್ಲ ಕೊಟ್ಟಿದ್ರು, ಎಲ್ಲ ಯೂಸ್ ಮಾಡಿದ್ವಿ, ಏನೂ ಆಗ್ಲಿಲ್ಲ ಚೇಂಜಸ್. ಸೊ ಆಮೇಲೆ ಫೋನ್ ಮಾಡಿದ್ಕೆ ಫೋನ್ ಸ್ವಿಚ್ ಆಫ್ ಅಷ್ಟೇ. ಅವ್ರು 1 ತಿಂಗಳು ಬಿಟ್ರೆ ನೆಕ್ಸ್ಟ್ ಮಂತ್ ಆ ನಂಬರ್ ಯೂಸ್ ಮಾಡ್ತಾರೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಮತ್ತೆ ಇನ್ನೊಂದ್ ಕಡೆ ಮೋಸ ಹೋಗಿದೆ, ನಾಪ್ಟೋಲ್ಯಾಡ್. ಪಕ್ಕದ ಮನೆಯವರು ಅವ್ರೆಲ್ಲ ಹೇಳ್ತಾ ಇದ್ರು. ಬಟ್ ಏನೋ ಒಂದು ಕುರುಡು ನಂಬಿಕೆ ಅಂತ ಹೇಳ್ತಾರಲ್ಲ, ಅದೊಂಥರ ಬಿಡಲ್ಲ. ಅದು ನಿಮ್ಗೂ ಅಷ್ಟೇ, ನಾನು ಇಷ್ಟು ಹೇಳಿದ್ರು ಸಹ ಯಾರಾದ್ರೂ ಬಂದು ನಿಮ್ಗೆ ಹೈಟ್ ಇನ್ಕ್ರೀಸ್ ಆಗುತ್ತೆ, ಒಂದು 10,000 ಕೊಡು ಏನಾದ್ರು ಕೊಡ್ತೀನಿ ಅಂದ್ರೆ ನೀವು ಪಕ್ಕ ತಗೊಳ್ತೀರಾ. ಯಾಕಂದ್ರೆ ಅದೊಂದು ನಂಬಿಕೆ, ಅದು ಈ ನಂಬಿಕೆನೆ ಅವ್ರ ಬಂಡವಾಳ. ಸೊ ಅದರಿಂದ ಯಾರು ಮೋಸ ಹೋಗಕ್ ಹೋಗ್ಬೇಡಿ. ಸಪ್ಲಿಮೆಂಟ್ಸ್ ಇಂದ ಯಾವುದೇ ಕಾರಣಕ್ಕೂ ನಿಮ್ಮ ಹೈಟ್ ಇನ್ಕ್ರೀಸ್ ಆಗಲ್ಲ. ನೆಕ್ಸ್ಟ್ ಮೆಥಡ್, ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಏನಂದ್ರೆ ಈ ಮೆಥಡ್ ನಲ್ಲಿ ನೀವು ವರ್ಕೌಟ್ ಮಾಡಿದ್ರೆ, ಸೈಕ್ಲಿಂಗು, ಸ್ವಿಮ್ಮಿಂಗು ಮತ್ತೆ ಒಂದು ಹ್ಯಾಂಗಿಂಗು ಈ ತರ ಎಲ್ಲ ವರ್ಕೌಟ್ಸ್ ಗಳನ್ನ ಮಾಡಿದ್ರೆ ನಿಮ್ಗೆ ಹೈಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಸೊ ಇದು ನಿಮ್ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಅಂಡರ್ 20 years ಇದ್ದೀರಾ ಅಂದ್ರೆ ಈ ವರ್ಕೌಟ್ಸ್ ನೆಲ್ಲ ಮಾಡಿದ್ರೆ ನಿಮ್ ಅದೃಷ್ಟ ಚೆನ್ನಾಗಿದ್ರೆ 1.5 ಇಂಚು 1 ಇಂಚು ಆಗ್ಬಹುದು. ಏನಾದ್ರೂ ನೀವೊಂದು 24-25 ವರ್ಷ ಆಗಿದೆ, ಇಷ್ಟೇ ಮುಂದೆ ಏಜ್ ನಿಮ್ಗೆ ದಾಟಿದೆ ಅಂತ ಅನ್ಕೊಂಡ್ರು ಸಹ ಮಿನಿಮಮ್ 1/2 ಇಂಚು ನಿಮ್ಗೆ ಇನ್ಕ್ರೀಸ್ ಆಗುತ್ತೆ. ಅಟ್ಲೀಸ್ಟ್ ನೀವೊಂದು 3-4 months ಚೆನ್ನಾಗಿ ಸ್ವಿಮ್ಮಿಂಗು, ಸೈಕ್ಲಿಂಗು ಮತ್ತೆ ಹ್ಯಾಂಗಿಂಗ್ ಎಕ್ಸರ್ಸೈಸ್ ಈ ತರ ಎಲ್ಲ ಚೆನ್ನಾಗಿ ಮಾಡಿದ್ರೆ
ನಿಮ್ಗೆ ಅರ್ಧ ಇಂಚು ಕಂಪಲ್ಸರಿ ಆಗೇ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಮ್ಗೊಂದು 1.25 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ಸ್. ಸೊ ಯಾಕಂದ್ರೆ ಇದು ಫೇಕ್ ಆಗಿ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ಆಗದೆ ಅಷ್ಟು 1 ಸೆಂಟಿಮೀಟರ್ ಇಲ್ಲ 2 ಸೆಂಟಿಮೀಟರ್, ಅದು ನಿಮ್ಮ ಲಕ್ ಚೆನ್ನಾಗಿದ್ರೆ. ಯಾಕಂದ್ರೆ ನಿಮ್ ಬಾಡಿ ಬೋನ್ಸ್ ಏನಾದ್ರು ನಿಮ್ಗೆ ಸ್ಟ್ರೈಟ್ ಆಗಿಲ್ಲದೆ ನೀವೇನಾದ್ರು ಗೂಂದ್ಕೊಂಡು ಅದೇನಾದ್ರು ಸ್ವಲ್ಪ ಸೊರೋಗ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಹೈಟು 1 ಇಂಚು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಸೊ ಅದನ್ನ ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಮೆಥಡ್ ಏನಂದ್ರೆ ಆರ್ಟಿಫಿಷಿಯಲ್ ಮೆಥಡ್. ಸೊ ಗರ್ಲ್ಸ್ಗೆ ಅಂದ್ರೆ ಅವ್ರಿಗೆ ಆರಾಮಾಗಿ ಹಿಲ್ಸ್ಗಳನ್ನ ಹಾಕ್ತಾರೆ, ಮ್ಯಾನೇಜ್ ಮಾಡ್ಕೊಳ್ತಾರೆ. ಸೊ ಬಾಯ್ಸ್ಗೆ ಅಂತ ಬಂದ್ರೆ, ಸೊ ಬಾಯ್ಸ್ ನಾವ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಹೈಟ್ ಕಮ್ಮಿ ಇರೋರು ಸ್ವಲ್ಪ ಬ್ರಾಂಡೆಡ್ ಶೂಸ್ಗಳನ್ನ ಯೂಸ್ ಮಾಡಿದ್ರೆ ಇನ್ಸೋಲ್ ಇರುತ್ತಲ್ಲ, ಇದು ತುಂಬಾ ಲೆಂತ್ ಇರುತ್ತೆ. ಆಲ್ಮೋಸ್ಟ್ 1.25 ಇಂಚ್ವರೆಗೂ ಹೈಟ್ ಇರುತ್ತೆ. ಕೆಲವೊಂದು ಶೂಗಳಲ್ಲಿ 1.5 ಇಂಚು ಸಹ ಇರುತ್ತೆ. ಸೊ ಇದನ್ನ ಈ ತರ ಶೂಗಳನ್ನ ನೀವು ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ 1 ಇಂಚು ನಿಮ್ಗೆ ಎಕ್ಸ್ಟ್ರಾ ಹೈಟ್ ಸಿಗುತ್ತೆ ಇನಿಷಿಯಲ್ ಆಗಿ. ಸೊ ನೋಡೋರ್ಗೆ ನೀವು ಸ್ವಲ್ಪ ಹೈಟ್ ಕಾಣ್ತಾ ಇರ್ತೀರ. ಅದನ್ನ ಬಿಟ್ಟು ನಿಮ್ಗೆ ಪ್ಯಾಡ್ಗಳಂತ ಎಲ್ಲ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದೀರಲ್ಲ ಪ್ಯಾಡ್ ನೋಡಿ, ಇದೊಂದು ಅರ್ಧ ಇಂಚ್ ಇದೆ. ಸೊ ಇದಕ್ಕೆ ಇನ್ನು ಎಕ್ಸ್ಟ್ರಾ ಆಡ್ ಮಾಡ್ತಾ ಎಲ್ಲ ಹೋಗುತ್ತೆ. 2 ಇಂಚಸ್ ಪ್ಯಾಡ್ಗಳು ಇವೆಲ್ಲ ಸಿಗುತ್ತೆ. ಸೊ ಇದನ್ನೆಲ್ಲ ನೀವು ಶೂ ಒಳಗಡೆ ಹಾಕೊಂಡ್ರೆ ಸ್ವಲ್ಪ ಹೈಟ್ ಕಾಣ್ಬೋದು, ಬಟ್ ಏನಂದ್ರೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಸೊ ಈಗೆಲ್ಲ ಇನ್ನೂ ಕೆಲವು ಶೂ ಮೇಕರ್ಸ್ ಎಲ್ಲ ಅವರೇ ಮಾಡ್ಕೊಡ್ತಾರೆ ಒಂದು 2 ಇಂಚಸ್. ನೀವು ಬೇಕಾದ್ರೆ ಇದನ್ನ ನೋಡ್ಬೋದು, ಇದನ್ನ ಹಾಕೊಂಡ್ರೆ ಎಷ್ಟು ಹೈಟ್ ಆಗಿ ಕಾಣ್ತಾರೆ. ಸೊ ನಾರ್ಮಲಿ ಏನು ಗೊತ್ತಾಗಲ್ಲ, ಬಟ್ ಏನಂದ್ರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಅದನ್ನ ಹಾಕೊಳ್ಬೇಕಾದಾಗ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ತುಂಬಾ ಚೆನ್ನಾಗಿರಲ್ಲ ಅನ್ನೋ ರೀತಿ ಅನ್ಸುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಫೀಲು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಬಟ್ ಇದ್ರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಈ ಶೂ ನೋಡೋದಕ್ಕೆ ತುಂಬಾ ದಪ್ಪ ಕಾಣ್ತಾ ಇರುತ್ತೆ. ನೀವೇನಾದ್ರೂ ಸ್ವಲ್ಪ ದಪ್ಪ ಇತ್ತು, ತುಂಬಾ ಬಲ್ಕ್ ಆಗಿದ್ದೀರಾ ಅಂದ್ರೆ ನೀವು ಈ ತರ ಶೂನ ಹಾಕೊಂಡ್ರೆ ಸೊ ಹೈಟ್ ನಿಮ್ಗೆ ಅಲ್ಲಿ ಮ್ಯಾಚ್ ಆಗುತ್ತೆ. ಸೊ ನಾನು ಹೇಳಿರೋ ರೀತಿ ಸೈಕ್ಲಿಂಗು, ಸ್ವಿಮ್ಮಿಂಗು, ಸೊ ಇದನ್ನೆಲ್ಲ ತುಂಬಾ ಕಷ್ಟಪಟ್ಟು ಮಾಡಿ ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಮಾಡಿದ್ರೆ ನಿಮ್ಗೆ ಲಕ್ಕಿಲ್ಲ ಅಂದ್ರೂ ಸರಿ 1 ಸೆಂಟಿಮೀಟರ್. ಸೊ ಇದು ನಾನು ಹೇಳ್ತಾ ಇರೋದು ಡೈರೆಕ್ಟ್ ಆಗಿ. ಸೊ ನಿಮ್ಮನ್ನ ಉಬ್ಬಿಸ್ಬೇಕು ಅಂತ ಹೇಳೋದಕ್ಕೆ ಹೋಗಲ್ಲ, 1 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ ಒಂದು ಅರ್ಧ ಇಂಚು ಇನ್ಕ್ರೀಸ್ ಆಗ್ಬೋದು ಹೈಟು. ಸೊ ಮತ್ತೆ ನಿಮ್ಗೆ ಹೈಟ್ ಇಲ್ಲ, ಇವಾಗ ನೋಡಿ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಸೊ ಇವಾಗ ಒಬ್ಬ ಅನ್ಕೊಳ್ತಾ ಇರ್ತಾನೆ ಇನ್ನೊಬ್ಬ ನೋಡಿ, ನಾನು ಅವನ್ ತರ ಬೆಳ್ಳಗಿರ್ಬೇಕಾಗಿತ್ತು ಅಂತ ಅವನ್ ಅನ್ಕೊಳ್ತಾನೆ. ಆ ಬೆಳ್ಳಗಿರೋನ್ ಇನ್ನೊಬ್ಬ ನೋಡಿ ಅನ್ಕೊಳ್ತಾನೆ, ನನ್ಗೆ ಅವನ್ ತರ ಗಡ್ಡ ಮೀಸೆ ಇರ್ಬೇಕಾಗಿತ್ತು ಅಂತ ಅವನ್ ಅನ್ಕೊಳ್ತಾನೆ. ಇನ್ನೊಬ್ಬ ಗಡ್ಡ ಮೀಸೆ ಇರೋನು ಅನ್ಕೊಳ್ತಾನೆ, ಅಯ್ಯೋ ನನ್ಗೆ ಅವನ್ ತರ ಒಂದು ಟಾಕಿಂಗ್ ಸ್ಟೈಲು ಅಥವಾ ಅವನ್ ರೀತಿ ಮಾತಾಡಕ್ ಬರ್ಬೇಕಾಗಿತ್ತು ನನಗೆ ಅಂತ. ಸೊ ಒಬ್ರು ನೋಡಿ ಒಬ್ರು ಅನ್ಕೊಳ್ಳೋರೇನೆ. ಸೊ ಅದ್ರಿಂದ ನೀವೇನಿರ್ತೀರೋ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಏನಂದ್ರೆ ಇವಾಗ ನೀವು ಕಪ್ಪಗಿರ್ಲಿ ಅಥವಾ ಹೈಟ್ ಕಮ್ಮಿ ಇರ್ಲಿ ಅಥವಾ ಇನ್ನೊಂದು ಮತ್ತೊಂದು, ನಿಮ್ ಫಿಟ್ನೆಸ್ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಈಗ ನೀವು ಅಮೀರ್ ಖಾನ್ ಅವ್ರನ್ನ ನೋಡಿರ್ಬೋದು, ಅವ್ರು ಇರೋದೇ ಒಂದು 5.4 ಇದಾರೆ ಅಷ್ಟೇ. ಬಟ್ ಅವ್ರ ಅಚೀವ್ಮೆಂಟ್ಸ್ ಎಷ್ಟಿದೆ, ಇಷ್ಟು ಇದಿದ್ದಾರೆ. ಸೊ ಅವ್ರ ಬಾಡಿನ ಯಾವ ರೀತಿ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಋತಿಕ್ ರೋಷನ್ಗೆ ಅವ್ರಿಗೆ ಒಂದು ಹೈಟ್ ಇದೆ ಅವ್ರಿಗೆ, ಸೊ ಅದರಿಂದ ಅವ್ರು ಚೆನ್ನಾಗಿ ಕಾಣ್ತಾರೆ. ಸೊ ಆ ತರ ಅಲ್ಲ, ಎಲ್ರೂ ಸಹ ನೀವು ಕಷ್ಟಪಟ್ರೆ ನಿಮ್ಮನ್ನ ನೀವು ಚೆನ್ನಾಗಿ ತೋರಿಸ್ಕೊಳ್ಬಹುದು. ಸೊ ನೀವು ಅಟ್ರಾಕ್ಟಿವ್ ಆಗೋದಕ್ಕೆ ಕಷ್ಟಪಡಿ. ಸೊ ನೀವು ಚೆನ್ನಾಗಿ ತೋರಿಸ್ಕೊಳ್ಳಿ. ಹೈಟ್ ಇಲ್ಲ ಅಥವಾ ಇನ್ನೊಂದಿಲ್ಲ, ಸೊ ಯಾವುದೇ ರೀತಿ ಒಂದು ಫೇಕ್ ಸಪ್ಲಿಮೆಂಟ್ಸ್ಗಳಿಗೆ ಕೈ ಹಾಕಕ್ ಹೋಗ್ಬೇಡಿ, ಯಾವುದೂ ಸಹ ಚಾನ್ಸಸ್ ಇಲ್ಲ. ಮತ್ತೆ ಅದೇ ರೀತಿ ಡೇಂಜರಸ್ ಸರ್ಜರಿಗೂ ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಹೇಳ್ತಾ ಇಲ್ಲ, ಕಾಲಿಗೆ ಮಾತ್ರ ಸಿಗುತ್ತಷ್ಟೇ, ಲೆಂತ್ ಕಾಲು ಉದ್ದ ಆಗುತ್ತಷ್ಟೇ. ಏನೋ ಇನ್ ಕೇಸು ಏನೋ ಒಂದು ಅಕಸ್ಮಾತ್ ನಿಮ್ಗೆ ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟು 2 ಕಾಲು ಏನಾದ್ರು ಮುರಿದೋದ್ರೆ ಅಂತ ಟೈಮಲ್ಲಿ ಡಾಕ್ಟರ್ ಸಜೆಷನ್ ಮೂಲಕ ತಗೊಳ್ಬಹುದು. ಯಾಕಂದ್ರೆ ಹೇಗಿದ್ರು ಕಾಲು ಮುರಿದೋಗಿದೆ, ಹೇಗಿದ್ರು ವೀಕ್ ಆಗಿದೆ. ಸೊ ಅಂತ ಟೈಮಲ್ಲಿ ಅದು ಏನಾದ್ರು ಮಾಡ್ಕೊಳ್ಬಹುದು. ಬಟ್ 3 ಮಂತ್ಸ್ ಎಲ್ಲ ಬೆಡ್ ರೆಸ್ಟ್ ಇರ್ಬೇಕಾಗುತ್ತೆ. ಸೊ ಅದರಿಂದ ಯೂಟ್ಯೂಬ್ ಅಲ್ಲಿ ಬರುವಂತ ಒಂದು ಫೇಕ್ ಥಂಬ್ಲೈನ್ಗಳನ್ನ ನೋಡಿ ಯಾಮಾರಕ್ ಹೋಗ್ಬೇಡಿ. ಥ್ಯಾಂಕ್ ಯು.